ರೀ ರೀ ಅಯ್ಯೋ ಎಲ್ಗೋದ್ರಿ ಇವರು? ಅಲ್ಲ ರಾತ್ರಿನೂ ನನ್ನ ಮಗಳಿಗೆ ಮನೆ ಕಂಡಿದ್ರು. ಎದ್ದೆಸ್ಕೆಲ್ಲ ಎಲ್ಲಿಗೆ ಹೋದ್ರಪ್ಪ? ಏನು ಕೆಲಸ ಇತ್ತಪ್ಪ ಅಂತದ್ದು ಅರ್ಜೆಂಟು? ಎದ್ದೆಸ್ಕೆಲ್ಲ ಎದ್ದು ಓಡೋಗಂಥದ್ದು. ರೀ ರೀ ಇನ್ನು ಇವಾಗಿನ 6 ಗಂಟೆ, ಇವಾಗ ಬೆಳಕು ಕರ್ದಿರಂಗೈತಿ. ಈಟತ್ಗೆ ಎಲ್ಲಿಗೋದ್ರು ನಮ್ಮ ಯಜಮಾನ್ರು? ಹೊರಗೆ ನಾನು ಹೋಗಿ ಕುಕ್ಕೊಂಡಿರ್ಬೋದಾ? ಹೋಗಿ ನೋಡೋಣ, ನೋಡ್ಕೊಂಬರೋಣ. ಅಲ್ಲ ಹೋಗಿ ಹಾಲನ ವಹಿಸ್ಕೊಂಬತ್ತಾರೆ ಸಾವುಕಾರರು ಮನೆಗೆ ಅಂತಂದ್ರೆ ಎಲ್ಲಿಗೋದ್ರು ಈಟತ್ಗೆನಿ? ಇಲ್ಲೂ ಇಲ್ವಲ್ಲಪ್ಪ ಹೊರಗೆ. ಎಲ್ಲಿಗೆ ಹೋದ್ರು? ಇನ್ನು ಸಾವುಕಾರರು ಏನಾದರೂ ಬಂದು ಎದ್ದಾಡ್ಸ್ಕೊಂಡು ಕರ್ಕೊಂಡು ಹೋದ್ರಾ? ಇಲ್ವಲ್ಲ. ಹಂಗೇನಾದರೂ ಆಗಿದ್ರೆ ನನಗೆ ಹೋಗ್ಬೇಕಾಗಿತ್ತು. ಹೊರಗೂ ಇಲ್ಲ ಒಳಗೂ ಇಲ್ಲ. ಎಲ್ಲ ನಾನು ನೀರು ಕಡಿಗೆ ಹೋಗಿರ್ಬೇಕಾ ಈಟತ್ಗೆ? ಏನೋಪ್ಪ ಹೋಗಿರ್ಬೋದೇನೋ. ನೋಡ ನೀರು ಬರ್ತಾರೇನೋ. ಅಮ್ಮ ಅಯ್ಯೋ ರೀ ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತಿಗೆ ಎದ್ಬಿಟ್ಟು? ಅಯ್ಯೋ ನಾನು ಅವಾಗಿಂದ ಹುಡ್ಕಾಡ್ತಾ ಇದ್ದೀನಿ 5:15ಇಂದನ. ಎಲ್ಗೋದ್ರಪ್ಪ ಇಟ್ಟಕ್ಕೆ ಎದ್ದು ಅಂತಾನ. ಅಮ್ಮ ಅಪ್ಪ ಅಯ್ಯೋ ಇದ್ಯಾಕ್ರಿ? ಅಲ್ಲ ರಾತ್ರಿ ಅವರೆಕಾಳು ಸಾರು ಬೋಂಡ ಎಲ್ಲ ತಿಂದು ಮನೆ ಕಂಡಿದ್ರಿ. ಈಗ ನೋಡಿರಿ ಅಮ್ಮ ಅಪ್ಪ ಅಂತೇಳಿ ಸುಸ್ತಾಗಿ ಇರಂಗಿದ್ದೀರಾ. ಯಾಕೆ ಏನಾಯ್ತು? ಇಟ್ಟತ್ತೆ ಎಲ್ಲಿಗೆ ಹೋಗಿದ್ದೆ? ಅಯ್ಯೋ ನಿನ್ನ ಮನೆ ಕಾಯುವಾಗ ಗುಲಾಬಿ, ನಾನು ಬೇಡ ಅಂತಂದ್ರು ಕೇಳಲಿಲ್ಲ. ಅವರೆಕಾಳು ಸಾರು ಮುದ್ದೆ ಅನ್ನ ಬೋಂಡ ತಿನ್ನಿಸ್ಬಿಟ್ಟೆ. ಈಗ ನೋಡು ನನಗೆ ಮ್ಯಾಲು ಕೆಳಗೂ ಕಿತ್ಕೊಂಡು ನಿಂತ್ಕೊಂಬಕ್ಕೂ ಆಗ್ತಿಲ್ಲ, ಕುಕ್ಕಮ್ಮಕ್ಕೂ ಆಗ್ತಿಲ್ಲ. ಅಮ್ಮ ಸುಸ್ತಾಗ್ತೈತೆ. ರಾತ್ರಿ ಎಲ್ಲ ತಿಪ್ಪಿಗೂ ಮನೆಗೂ ಓಡಾಡಿ ಸಾಕಾಗೋಯ್ತು ಅಮ್ಮ. ಅಯ್ಯೋ ದೇವ್ರಿ, ಏನಾತಪ್ಪ ನನ್ನ ಗಂಡಿಗೆ? ಸರಿ ಏನ್ ಹೇಳ್ತಾ ಇದ್ರ? ಮ್ಯಾಲು ಕೆಳಗೆ ಕಿತ್ಕೊಂಡೈತೆ ಅಂದ್ರೆ ಏನ್ ಅರ್ಥ? ಏನಂತ ಹೇಳ್ರಿ, ಯಾಕೆ ಹಿಂಗಾಯ್ತು? ಅಯ್ಯೋ ನಿನ್ನ ಮನೆ ಕಾಯುವಾಗ ಗುಲಾಬಿ, ಮೇಲೂ ಕೆಳಗೂ ಕಿತ್ಕೊಂಡೈತೆ ಅಂದರೆ ವಾಂತಿ ಬೇದಿ ಕಿತ್ಕೊಂಡೈತೆ ಅಂತ ಅರ್ಥ. ಅಷ್ಟು ಅರ್ಥವಾಗಲ್ವೇನೆ? ನೀನೇನು ಅವರೆಕಾಳು ಸಾರು ತಿಂದ್ಕೊಂಡು ಚೆನ್ನಾಗಿ ಗೊರಕೆ ಹೊಡ್ಕೊಂಡು ಬಿದ್ಕೊಂಡೆ. ಆದರೆ ನನ್ನ ಪಾಡಿ ಯಾರು ಕೇಳಬೇಕು? ಅಮ್ಮ ಅಪ್ಪ ವಾಂತಿ ಬೇದಿ ಆಗ್ತೈತೇನ್ರಿ? ಅಯ್ಯಯ್ಯೋ ಇದ್ಯಾಕ್ರಿ? ಅಲ್ಲ ನಾನು ನಿಮ್ಮ ಜೊತೆಗೆ ತಿನ್ನಲ್ಲ. ನಿನಗೆ ಸರಿ ಸಮನಾಗೆ ನಾನು ಒಂದು ಮುದ್ದೆ ಉಂಡೆ, ಅವರೆಕಾಳು ಸಾರ್ನಾಗೆ ಉಂಡೆ, ಬೋಂಡ ತಿಂದೆ ನಿಮ್ಮ ಜೊತೆಗೇನೆ. ಇನ್ನು ನಾನು ಒಂದಿಟ್ಟು ಹೆಚ್ಚಾಗಿ ಉಂಡೆ ಅಂತ ಹೇಳ್ರಿ. ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನಿಮ್ಗೆ ಯಾಕ್ರಿ ಹಿಂಗೆ ವಾಂತಿ ಬೇದಿ ಕಿತ್ಕೊಂತು? ಹಂಗಾದ್ರೆ ರಾತ್ರಿ ನೀವು ನಿದ್ದೆ ಮಾಡಿಲ್ಲ? ಅಲ್ಲ ನನ್ನಾದ್ರೂ ಎದ್ದಾಡಿಸ್ಬೇಕೋ ಬೇಡವೋ? ನಿನ್ನ ಎದ್ದಾಡಿಸ್ಬೇಕಾ? ಅಯ್ಯೋ ಕೂಗಿ ಎದ್ದಾಡಿಸ್ತೆ, ಹೊಡೆದು ಎದ್ದಾಡಿಸ್ತೆ. ಜಪ್ಪಯ್ಯ ಅಂದ್ರೆ ಜುಮ್ ಅಂತ ಇಲ್ಲ. ನೀನು ಏನು ಮಾಡ್ತೀಯ? ನನಗೋ ಸುಸ್ತಾಗ್ತೈತಿ, ಎದ್ದಾಳಕ್ಕಾಗ್ತಿಲ್ಲ, ಹೋಗೋಕ್ಕಾಗ್ತಿಲ್ಲ, ಮನೆ ಕೆಮ್ಮಕ್ಕಾಗ್ತಿಲ್ಲ. ಏನು ಮಾಡೋಣಪ್ಪ? ಅಮ್ಮಂಗಾಗಿತ್ತು ನನ್ನ ಪರಿಸ್ಥಿತಿ. ಅಪ್ಪ ತಿಪ್ಪೆಗೂ ಮನೆಗೂ ಎಷ್ಟು ಸಲ ಅಡ್ಡಾಡಿದ್ನೋ ಏನು ಕತ್ತೀಯೋ? ನಿನಗೆ ಇವಾಗ ಎಚ್ಚರ ಆಗೈತಿ. ಅಯ್ಯೋ ನಿಂದೇನು ಮನುಷ್ಯರು ಮೈಯೋ ಎಮ್ಮೆ ಮೈಯೋ? ಅಪ್ಪಪ್ಪ ಏನು ನಿದ್ದೆ ಮಾಡ್ತೀಯೇ? ಹೌದೇನ್ರಿ ಎದ್ದಾಡ್ಸಿದ್ರ? ಅಯ್ಯೋ ಹೊಟ್ಟೆ ತುಂಬ ಅವರೆಕಾಳು ಸಾರು ಮುದ್ದೆ ಉಂಡ್ಬಿಟ್ನಲ್ಲ, ಬೋಂಡ ಬೇರೆ ತಿನ್ನ ಚೆನ್ನಾಗಿ ನಿದ್ದೆ ಬಂತು ರೀ. ಅದಕ್ಕೆ ಎಚ್ಚರ ಆಗಿಲ್ಲ ಅನ್ಸುತ್ತೆ. ನಿಮ್ಗೆ ಯಾಕೋ ಬೇದಿ ಆಯ್ತು ಅಂತಾನ? ಅಲ್ಲ ಆಗಂಗಿದ್ರೆ ಇಬ್ರಿಗೂ ಆಗ್ಬೇಕಾಗಿತ್ತು. ಏನಾದ್ರೂ ಊಟದಾಗ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ. ನಾನು ಚೆನ್ನಾಗೇ ಇದ್ದೀನಿ, ನಿಮ್ಮೊಬ್ರಿಗೆ ಮಾತ್ರ ಬೇದಿ ಆಗ್ತೈತಿ ಅಂದ್ರೆ ಏನರ್ಥ? ನೀವೇನಾದ್ರೂ ಬೇರೆ ಏನಾದ್ರು ತಿಂದಿದ್ರಾ? ಕಣೆ, ನಾನು ಊಟ ಮಾಡಲ್ಲ, ನನಗೆ ಹೊಟ್ಟೆ ಹಸಿವಿಲ್ಲ ಅಂತಂದ್ರು ನೀನು ಕೇಳಲಿಲ್ವಲ್ಲ. ಯಾವಳ ಮನೆಗೆ ಹೋಗಿದ್ದೆ, ಎಲ್ಲಿ ತಿಂದು ಬಂದಿದ್ದೆ, ಇಲ್ಲಿ ಯಾಕೆ ಊಟ ಬೇಡ ಅಂತ ಇದೆಯಾ ಅಂತಾನ ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ದಲ್ಲ. ನಿನಗೆ ಅನುಮಾನ ಬರುತ್ತೆ ಅಂತ ಹೇಳಿ ಸುಮ್ಮನೆ ಯಾಕೆ ಜಗಳ? ಆಮೇಲೆ ಸಾವುಕಾರರು 2ನೇ ಮದುವೆ ಆದಂಗೆ ನೀನು ಎಲ್ಲಿ 2ನೇ ಮದುವೆ ಆಗ್ತೀಯೋ ಅಂತಾನ, ನೀನು ರೇಗಾಡ್ತೀಯೋ ಅಂತಾನ. ನಾನು ನಿನ್ನ ಬಲವಂತಿಗೆ ತಿಂದೆ, ಬೇಡ ಅಂದರೂ ಕೇಳಲಿಲ್ಲ ನೀನು. ಅದಕ್ಕೆ ಇನ್ನೇನು ಮಾಡೋದು? ಬೇಡ ಅಂದರೆ ನಿನಗೆ ಅನುಮಾನ ಬರುತ್ತೆ ನನ್ನ ಮೇಲೆ. ಅದಕ್ಕೆ ಆ ಸವಾಸ್ಕಿನ ತಿಂದುಬಿಡೋಣ ಆಗಿದ್ದ ಆಗಲಿ ಅಂತಾನ ಕಣ್ಣು ಮುಚ್ಕೊಂಡು ತಿಂದುಬಿಟ್ಟೆ. ಉಂಡುಬಿಟ್ಟೆ ಮುದ್ದೆನೂ ಬೋಂಡನೂ ಎಲ್ಲನ. ಉಂಡಿದ್ದಕ್ಕೆ ಇಂಥ ಪರಿಸ್ಥಿತಿ ನನಗಿವತ್ತು. ಅಮ್ಮ ಮತ್ತೆ ನೀವು ಎಲ್ಲೆಲ್ಲ ಯಾಕೆ ತಿಂದು ಬರಕ್ಕೆ ಹೋಗ್ತೀರಾ? ಮನೆಗೆ ಬಂದು ತಿನ್ಬೇಕು ತಾನೆ. ನಾನು ಎಷ್ಟು ಆಸೆಯಿಂದ ನಿಮಗೋಸ್ಕರ ಇಷ್ಟ ಅಂತ ಹೇಳಿ ಬೋಂಡ ಮಾಡಿ ಅವರೆಕಾಳು ಸಾರು ಮಾಡಿದ್ರೆ ಉಂಬಲ್ಲ ಅಂತಂದ್ರೆ ಸಿಟ್ಟು ಬರ್ದಂಗಿರುತ್ತಾ? ಅದು ಅಲ್ಲದೇನೆ ನೀವು ಬೇರೆ ಸಾವುಕಾರರ ಜೊತೆಗೆ ಹೋಗ್ತೀರಾ. ಸಾವುಕಾರರು ಮದುವೆ ಆದಂಗೆ ನೀವು ಎಲ್ಲಿ ಇನ್ನೊಬ್ಳು ನೋಡ್ಕೊಂತೀರೋ ಏನೋ ಅಂತೇಳಿ ನನಗೂ ಬೈವದಂಗೆ ಆಯ್ತು. ಅದಕ್ಕೆ ಹಂಗೆ ವಿಚಾರಿಸಿದ್ದು ಅಷ್ಟೇನೆ. ಅಮ್ಮವ್ರು ಬೇರೆ ಹೇಳಿದ್ರಲ್ಲ ಒಂದಿಟ್ಟು ವಿಚಾರಿಸ್ಕ ಅವಾಗ ಅಂತಾನೆ. ಅದಕ್ಕೆ ನನಗೆ ಅನುಮಾನ ಬಂದು ನೀನು ಯಾವಳ ಮನೆಗೆ ಉಂಡು ಬಂದಿದ್ಯಾ ಅಂತಾನೆ ಅಂದ್ಬಿಟ್ಟೆ. ಹಂಗಾರೆ ನೀವು ಎಲ್ಲಿ ಉಂಡು ಬಂದಿದ್ರಿ?
ಎಲ್ಲೂ ಉಂಡು ಬಂದಿಲ್ಲ ಕಣೆ, ಯಾರ ಮನೆಗೆ ಹೋಗೋಣ? ನಿನ್ನೊಬ್ಬನ ಕಟ್ಕೊಂಡೆ ಅನುಭವಿಸ್ತಾ ಇದ್ದೀನಿ, ಇನ್ನೊಬ್ಬನ ಕಟ್ಕೊಂಡು ನಾನು ಯಾವ ನರ್ಕಕ್ಕೆ ಹೋಗೋಣ? ಯಾವಳ ಮನೆಗೂ ಹೋಗಿಲ್ಲ. ಹೋಟ್ಲಾಗ ತಿಂದಿದ್ವಿ, ಆ ಹೋಟ್ಲಾಗ ಅದು ಯಾಕೆ ಹಾಕಿದ್ರೋ ಏನೋ, ಅದಕ್ಕೆ ಹೊಟ್ಟೆ ಒಂಥರ ತುಂಬ್ದಂಗೆ ಆಗಿತ್ತು, ಜೀರ್ಣನೇ ಆಗಿರಲಿಲ್ಲ. ನಾನು ಉಂಬಲ್ಲ ಅಂತಂದ್ರೆ ನೀನು ಕೇಳಲಿಲ್ಲ, ಬಲವಂತ ಮಾಡಿದೆ. ಅದಕ್ಕೆ ಇನ್ನೇನು ಮಾಡೋದು ಅಂತ ವಿಧಿ ಇಲ್ಲದೆ ಉಂಡಿದ್ಕೆ ಈ ರಾತ್ರಿ ಎಲ್ಲನ ಜಾಗರಣೆ ಮಾಡಂಗಾತು ನಾನು. ಅಮ್ಮ, ಅಯ್ಯೋ ಮತ್ತೆ ಬೇದಿ ಆಗ್ತೈತಲ್ಲಪ್ಪ, ತಿಪ್ಪಕ್ಕೆ ಹೋಗ್ಬೇಕು. ರೀ ರೀ ಏನಾಯ್ತ್ರಿ? ಅಯ್ಯೋ ದೇವ್ರೆ, ಇನ್ನು ಎಂಥ ಕೆಲಸ ಆಗೋಯ್ತಲ್ಲಪ್ಪ, ನನ್ನ ಗಂಡಗೂ ವಾಂತಿ ಬೇದಿ ಆಗ್ತೈತಂತೆ. ಅಯ್ಯೋ ಏನು ಮಾಡೋದೀಗ? ಛೇ, ನಾನು ಅಷ್ಟು ಬಲವಂತ ಮಾಡಬಾರ್ದಾಗಿತ್ತೋ ಏನಪ್ಪ. ಅಮ್ಮವ್ರು ಹೇಳಿದ್ರು ಅಂತೇಳಿ ನಾನು ಬಲವಂತ ಮಾಡಿ ಉಂಬಕ್ಕಿಗ್ಬಿಟ್ಟೆ. ಛೇ, ಎಂಥ ಕೆಲಸ ಆಗೋಯ್ತು. ಈಗ ನನ್ನಿಂದ ನನ್ನ ಗಂಡುಗೆ ವಾಂತಿ ಬೇದಿ ಶುರುವಾಗಂಗಾಯ್ತು. ಅಯ್ಯೋ ಏನು ಮಾಡೋದೀಗ? ಹೋಗಿ ಪಂಡಿತ ತಕ್ಕನ ಕರ್ಕೊಂಡು ಹೋಗಿ ಬರಬೇಕು, ಏನಾದರೂ ಔಷಧಿ ಪೌಷಧಿ ಕೊಡ್ತಾರೆ. ಅಯ್ಯೋ ದೇವ್ರಿ, ನನ್ನ ಗಂಡ ಓಡೋಗ್ತಾ ಇರೋದು ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಪಾಪ ಅವ್ರಿಗೆ ಇಂಥ ಪರಿಸ್ಥಿತಿ ಬರೋಕ್ಕೆ ಒಂದು ರೀತಿಲಿ ನಾನೇ ಕಾರಣ ಅನ್ಸುತ್ತೆ. ಛೇ, ಎಂಥ ಕೆಲಸ ಆಗೋಯ್ತು. ಅಮ್ಮ, ಅಪ್ಪ. ಅಯ್ಯೋ ರೀ, ಬರ್ರಿ ಬರ್ರಿ, ಕೈ ಹಿಡ್ಕೊಂತೀನಿ. ಮನಿಕ ಬರ್ರಿ, ಇಲ್ಲೇ ಹೊರಗೇನೆ, ಒಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಏನಾದರೂ ಅರ್ಜೆಂಟ್ ಆದರೆ ತಿರ್ಗಿ ಒಳಗಿಂದ ಹೊರಗೆ ಬರಬೇಕಾಗುತ್ತೆ. ಇಲ್ಲೇ ಕಟ್ಟೆ ಮೇಲೆ ಮನಿಕ ಬರ್ರಿ. ಅಮ್ಮ, ಅಪ್ಪ, ಅಯ್ಯೋ. ಹಾಂ ಹಾಂ. ಗುಲಾಬಿ ತಿಪ್ಪೆ ಇದ್ದಾನೇನಮ್ಮ? ಸಾವುಕಾರ್ರೆ, ಏನು ಬಂದಿದ್ದು? ನಮ್ಮ ಯಜಮಾನ್ರು ಇಲ್ಲೇ ಹೊರಗೆ ಮನಿ ಕಂಡವ್ರೆ. ಯಾಕೆ ಸಾವುಕಾರ್ರೆ? ಏನೂ ಇಲ್ಲ, ಹೊಲ್ತಕ್ಕೆ ಹೋಗಿ ಬರೋಣ, ಹಂಗೆ ನೋಡ್ಕೊಂಡು ಅಡ್ಡಾಡ್ಕೊಂಡು ಬರೋಣ, ತಿಪ್ಪೆನ ಕರ್ಕೊಂಡು ಹೋಗಿ ಅಂತಾನ ಬಂದಮ್ಮ. ಯಾಕೆ ಹಿಂಗೆ ಮನಿಕೊಂಡವನು ಹೊರಗೆ? ಏನಾಗೈತೆ ಅವನಿಗೆ? ತಿಪ್ಪೆ ಲೇ ತಿಪ್ಪೆ, ಯಾಕೋ ಹಿಂಗೆ ಬಿತ್ಕೊಂಡಿದ್ಯಾ ಹೊರಗೆ? ರಾತ್ರಿ ಎಲ್ಲ ಮನಿಕೊಂಡಿಲ್ವೇನೋ? ಈಟತ್ತಂಗೆ ಯಾಕೋ ಮನಿಕೊಂಡಿದ್ಯಾ? ಎದ್ದೇಸ್ಕಲೇನೆ. ಎದ್ ಬಾ, ಹೊಲ್ ಕಡೆಗೆ ಹೋಗಿ ಬರೋಣ. ಎದ್ದಾಳ ಮ್ಯಾಕೆ. ಸಾವುಕಾರ್ರೆ ತುಂಬ ಸುಸ್ತು ಸಾವುಕಾರ್ರೆ. ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ನಾನು, ಅದಕ್ಕೆ ಸುಸ್ತು. ಅಯ್ಯೋ, ಈ ತಿಪ್ಪೆಗೆ ಏನು ಹೇಳಬೇಕು ಏನು ಬಿಡಬೇಕು ಅಂಬೋದೇ ಗೊತ್ತಾಗಲ್ಲ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಸುಸ್ತು ಅಂತಾನ ನಂತಾಗೆ ಹೇಳ್ತಾನೆ. ನಾಸಿಕೆನೇ ಇಲ್ದವನು, ನಾಸಿಕೆಟ್ಟಾನು. ಅಯ್ಯಯ್ಯೋ, ಲೇ ತಿಪ್ಪೆ, ಇಂಥ ವಿಷಯನೆಲ್ಲ ನಾ ಹೇಳಕ್ಕೆ ನಾಸಿಕೆ ಆಗಲ್ವೇನೋ? ನನಗೆ ಒಂಥರ ಆಗ್ತೈತಪ್ಪ. ನೀನು ಹಂಗೆ ಬಾಯಿ ಬಿಟ್ಟು ಹೇಳ್ತಾ ಇದೀಯ ನೋಡು, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತಾನ. ಹೋಗತ್ತ. ಅಯ್ಯೋ ಸಾವುಕಾರ್ರೆ, ನಾನು ಹೇಳಿದ್ದು ಹಂಗಲ್ಲ, ಅದು ಅರ್ಥ ಆಯ್ತು ಬಿಡಲ್ಲ ತಿಪ್ಪೆ ನನಗೂ. ಯಾಕೆ ನೀನು ಸುಸ್ತಾಗಿದ್ಯಾ, ರಾತ್ರಿ ಎಲ್ಲ ಯಾಕೆ ನಿದ್ದೆ ಮಾಡಿಲ್ಲ ಅಂತಾನ. ನೀನೇನು ಅದು ಬಿಡಿಸಿ ಹೇಳಕ್ ಬರಬೇಡ. ಹೋಗ್ಲಿ ಬಿಡು, ನಾನು ಒಬ್ಬನೇ ಹೊಲ್ದ ಕಡೆಗೆ ಹೋಗಿ ಬರ್ತೀನಿ. ಮನಿಕೆ. ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡ್ದಲೆ ಸುಸ್ತಾಗಿದ್ಯಾ, ಬೋತೀನಿ. ಅಯ್ಯಯ್ಯೋ ಸಾವುಕಾರರು, ಇದೇನಿದು ಹಿಂಗೆ ಹೇಳ್ತಾ ಇದ್ದಾರೆ? ಇವ್ರೇನು ಅರ್ಥ ಮಾಡ್ಕೊಂಡ್ರಪ್ಪ? ಅಯ್ಯೋ ಸಾವುಕಾರ್ರೆ, ನೀವು ತಿಳ್ಕೊಂಡಿರಂಗೆ ಏನೂ ಆಗಿಲ್ಲ. ರಾತ್ರಿ ಎಲ್ಲ ನಾನು ನಿದ್ದೆ ಮಾಡಿಲ್ಲ, ಸುಸ್ತಾಗೈತಿ ಅಂತಂದರೆ ನೀವು ಅಲ್ಲಿಗೆ ಹೋಗ್ಬೇಡ್ರಿ. ಅದು ರಾತ್ರಿ ನನ್ನ ಹೆಂಡ್ತಿ ಬೇಡ ಅಂತಂದ್ರೂ ಅವರೆಕಾಳು ಸಾರು ಮಾಡಿ, ಮುದ್ದೆ ಅನ್ನ ಸಾರು ಮಾಡಿ ಒಂಬಕ್ಕಿಕ್ಕಿದ್ಲು. ಅದು ಅಲ್ಲದೆ ಬೋಂಡ ಬೇರೆ ಮಾಡಿದ್ಲು, ಬಲವಂತ ಮಾಡಿ ಉಣ್ಸಿದ್ಲು. ಉಣ್ಲಿಲ್ಲ ಅಂತಂದಿದ್ದಕ್ಕೆ ನೀನು ಎಲ್ಲ ಉಂಡು ಬಂದಿದ್ಯಾ, ಎಲ್ಲಿಗೆ ಹೋಗಿದ್ಯಾ, ಅದು ಇದು ಅಂತೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿಳು. ಅದಕ್ಕೆ ಇವಳ್ತಾಗ ಯಾಕೆ ಸುಮ್ಮನೆ ಮಾತು ಅಂತೇಳಿ ಸುಮ್ಮನೆ ಉಂಡೆ. ಅದಕ್ಕೆ ರಾತ್ರಿ ಎಲ್ಲ ಬೇದಿ ಮಂತಕ್ಕೂ ತಿಪ್ಪಿಗೂ ಓಡಾಡಿ ಸುಸ್ತಾಗಿ ಮನೆ ಕಂಡಿದ್ದೀನಿ. ನೀವು ಅಂದ್ಕೊಂಡಂಗೆ ಏನೂ ಇಲ್ಲ. ಬೇದಿನ? ಅಯ್ಯಯ್ಯೋ, ನಾನು ನೀನು ಹೇಳೋದು ಕೇಳಿ ಇನ್ನೇನು ಅಂದ್ಕೊಂಡಿದ್ದೆ. ಹೌದಾ, ಸರಿ ಆಯಿತು. ಮನಿಕ ಪಂಡಿತ್ರ ತಕಾದ್ರೆ ಹೋಗ್ಬಿಟ್ಟು ಔಷಧಿನೋ ಏನಾನ ತಿಂದು ಬರೋಕೆ ಹೋಗಿ. ಹಿಂಗೆ ಮನಿಕೊಂಡಿದ್ರೆ ಆಮೇಲೆ ನಿಶಕ್ತಿಯಾಗಿ ನಿನಗೆ ಓಡಾಡಕ್ಕೆ ಆಗ್ದಂಗೆ ಆಗ್ಬಿಡುತ್ತೆ. ಜಾಸ್ತಿ ಬೇದಿ ಆಗೋದು ಒಳ್ಳೇದಲ್ಲ. ವಾಂತಿನೇ ಆಗ್ತೈತಾ ಹೆಂಗೆ? ಹ್ಞೂ ಸಾವುಕಾರ್ರೆ, ವಾಂತಿ ಏನು ಇವಾಗ ಆಗ್ತಿಲ್ಲ. ರಾತ್ರಿ 1-2 ಸಲ ಆಯ್ತು, ಈಗ ಬೇದಿ. ಅಷ್ಟೇ, ತಪ್ಪು ತಿಳ್ಕೊಬೇಡ್ರಿ. ಹೋಗ್ರಿ ನೀವು ಒಬ್ಬರೇನೆ ಹೊಲ್ತಕ್ಕೆ. ಹೌದಾ? ಅಯ್ಯೋ, ಸರಿ ಆಯಿತು, ಹೋಗ್ತೀನಿ ಬಿಡು. ಅಲ್ಲಮ್ಮ ಗುಲಾಬಿ, ಅವನು ಒಟ್ಟುಂಬೈತಿ ಅಂತಂದ್ರು ನೀನು ಯಾಕೆ ಬಲವಂತಕ್ಕೆ ಮಾಡಿ ಉಂಬಕ್ಕಿಕ್ಕಕ್ಕೆ ಯಾಕೆ ಹೋಗಿದ್ದೆ? ಒಟ್ಟಸ್ತಿಲ್ಲ ಅಂದಮೇಲೆ ಸುಮ್ಮನಿರ್ಬೇಕು ತಾನೆ. ನೋಡು, ನೀನು ಬಲವಂತ ಕೊಂಡು ಇವತ್ತು ಅವನ ಪರಿಸ್ಥಿತಿ ಹೆಂಗಾಗೈತಿ ಅಂತಾನ. ಕರ್ಕೊಂಡೋಗಿ ಪಂಡಿತ್ರ ತಕ್ಕ ಮೊದಲು. ಅಯ್ಯೋ ಸಾವುಕಾರ್ರೆ, ಹಿಂಗಾಗುತ್ತೆ ಅಂತ ನನಗೇನು ಗೊತ್ತಿತ್ತು? ಅದು ಅಮ್ಮವ್ರ ಮಾತು ಕೇಳ್ಕೊಂಡು ನಾನು ಇವ್ರನ್ನ ಏನೇನೋ ಕೇಳ್ಬಿಟ್ಟೆ. ಬಿಡ್ರಿ, ಇನ್ಮೇಲೆ ಹಂಗೆಲ್ಲ ಮಾಡಲ್ಲ. ಅವಳು ಹಂಗೆ ಹೇಳ್ತಾಳೆ. ಅಮ್ಮವ್ರ ಮಾತು ಕೇಳ್ಕೊಂಡು ನಿನ್ನ ಗಂಡನು ನನ್ನಂಗೆ 2 ಮದುವೆ ಆಗ್ತಾನೆ ಅಂತ ತಿಳ್ಕೊಂತೀಯ? ಯಾರೋ ಒಬ್ರು ಮಾಡಿದ್ರೆ ಜೊತೆಗಿರೋರು ಎಲ್ಲರೂ ಮಾಡ್ತಾರೆ ನಮ್ಮ. ಹಂಗೆಲ್ಲ ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡ. ತಿಪ್ಪೆ ಒಳ್ಳೆಯವನು, ಹಂಗೆ ಮಾಡಕ್ಕೆ ಹೋದ್ರೂ ನಾನಿದ್ದೀನಿ.
ಹಂಗೆಲ್ಲ ಮಾಡಕ್ ಬಿಡಲ್ಲ. ನೀನೇನು ಅವನ ಬಗ್ಗೆ ಅನುಮಾನ ಪಡಕ್ ಹೋಗ್ಬೇಡ. ಹೋಗು ಕರ್ಕೊಂಡೋಗು ಮೊದಲು ಪಂಡಿತರ ತಾಕಿ ತೀರಾನ ಪಂಡಿತರ ತಾಗೆ ದುಡ್ಡು ನಾನು ಕೊಡ್ತೀನಿ, ನೀನು ಕರ್ಕೊಂಡೋಗಿ ಔಷಧಿ ಕೊಡಿಸ್ಕೊಂಬ. ಸರಿ ಸಾವ್ಕಾರ್ರಿ, ಆಯ್ತು. ಕರ್ಕೊಂಡು ಹೋಗ್ತೀನಿ ಹೇಳ್ರಿ, ನೀವು ಹೋಗ್ರಿ. ಏನೂ ಆಗಲ್ಲ, ಹುಷಾರಾಗ್ತೀಯ, ಬರ್ತೀನಿ ನಾನು. ಹ್ಞೂ ಸರಿ ಸಾವ್ಕಾರ್ರಿ, ಹೋಗಿ ಬರ್ರಿ. ರೀ ಎದ್ದಾಳ್ರಿ, ಪಂಡಿತರ ತಾಕಾದ್ರೂ ಹೋಗಿ ಬರೋಣ. ಏನಾದರೂ ಔಷಧಿ ಕೊಡ್ತಾರೆ, ಔಷಧಿ ತಿಂದರೆ ಹೊಟ್ಟೆ ನೋವು ಬೇದಿ ಕಮ್ಮಿ ಆಗುತ್ತೆ ಅನ್ಸುತ್ತೆ. ಅಯ್ಯೋ ಇರೇ, ಈಗ ಎದ್ದಾಳಕ್ಕಾಗಲ್ಲ, ಒಂದು ಸ್ವಲ್ಪ ಹೊತ್ತು ಮನೆ ಕಂಡಿರ್ತೀನಿ, ಆಮೇಲೆ ಹೋಗೋಣ. ಹೋಗು ನೀನೇನ ಕೆಲಸ ಮಾಡ್ಕೆ ಹೋಗು, ಆಮೇಲೆ ಹೋಗೋಣ. ಸರಿ ಆಯ್ತು, ಇಲ್ಲೇನೆ ಒಂದಿಷ್ಟ ನೀರು ತರಬೇಕು, ಒಂದು 2 ಬಿಂದಿಗೆ ನೀರು ತಂಬತ್ತೀನಿ. ಹಂಗೆ ಮನೆ ಕಂಡಿರಿ, ನೀರು ತಂದ್ಮೇಲೆ ಹೋಗೋಕ್ಕಾಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.